ಓಂ ಶ್ರೀ ಸತ್ ಉಪಾಸಿಯೇ ನಮಃ ಶ್ರೀಮಾತ್ರೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಮಂಗಳವಾರದ ದಿನ ಭವಿಷ್ಯ ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು 14ನೇ ತಾರೀಕು ಜುಲೈ 2026 ಮಂಗಳವಾರ ಪುನರ್ಸು ನಕ್ಷತ್ರ. ಅಂದರೆ ಸಾಮಾನ್ಯವಾಗಿ ಗುರುವಿನ ನಕ್ಷತ್ರ. ಗುರುಬಲ ಇದ್ರೂ ಕೂಡ ಕೆಲವೊಬ್ಬರಿಗೆ ಅನುಕೂಲವಾಗುತ್ತೆ, ಕೆಲವೊಬ್ಬರಿಗೆ ಅನಾನುಕೂಲವೂ ಕೂಡ ಆಗುವಂಥದ್ದಾರೆ ಈ ಒಂದು ನಕ್ಷತ್ರದಿಂದ ಇರುವಂಥದ್ದನ್ನು ಸಾಮಾನ್ಯವಾಗಿ ನೋಡ್ತೀವಿ. ಮುಹೂರ್ತಗಳನ್ನು ಅಥವಾ ಯಾವುದರ ಮುಖ್ಯವಾದ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ. ಅದ್ರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥದ್ದು ಏನಂದರೆ ಅಮಾವಾಸ್ಯೆ ಇರುವಂಥದ್ದಾಗಿರೋದ್ರಿಂದ ಯಾವ ಮುಖ್ಯವಾದಂಥ ಕೆಲಸಗಳನ್ನು ಕೂಡ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಆದರೂ ಕೂಡ ಒಂದು ಕ್ರಮಬದ್ಧವಾಗಿ ಏನೇನು ನಡೀತದೆ ರಾಶಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯ ಅದಕ್ಕಿಂತಲೂ ರಾಶಿಗಳಿಗೆ ಮೊದಲು ರಾಹುಕಾಲ ಗುಳಿಕ ಕಾಲ ಯಾವ ಟೈಮಲ್ಲಿ ಇರ್ತದೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ರಾಹುಕಾಲವನ್ನು ನೋಡಿದಾಗ 3:37 5 ಗಂಟೆ 13 ನಿಮಿಷದವರೆಗೆ ಇರ್ತಕ್ಕಂಥದ್ದು. ಯಮಗಂಡ ಕಾಲವನ್ನು ನೋಡಿದಾಗ 9:14 10 ಗಂಟೆ 50 ನಿಮಿಷದವರೆಗೆ ಇರ್ತಕ್ಕಂಥದ್ದು. ಅಭಿಜಿನ್ ಲಗ್ನ ಬಂದು 11:59 12 ಗಂಟೆ 51 ನಿಮಿಷದವರೆಗೆ ಇರ್ತಕ್ಕಂಥದ್ದನ್ನು ನೀವು ನೋಡ್ತೀರಿ. ಅದರಲ್ಲೂ ಕೂಡ ಗುಳಿಕ ಕಾಲ ವಿಚಾರಕ್ಕೆ ಸಂಬಂಧ ಯಾರು ಅಷ್ಟ ಪರಿಗಣನೆ ಮಾಡಲ್ಲ, ಆದರೂ ಕೂಡ ಹೇಳ್ತಕ್ಕಂಥದ್ದು 12:25 2 ಗಂಟೆ 1 ನಿಮಿಷದವರೆಗೆ ಗುಳಿಕ ಕಾಲವಿರ್ತಕ್ಕಂಥದ್ದನ್ನು ನೋಡ್ತೀವಿ. ಸಾಮಾನ್ಯವಾಗಿ ಪುನರ್ವಸು ನಕ್ಷತ್ರ ಗುರುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮ ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಅಷ್ಟೊಂದು ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂತ ತೃಪ್ತಿಕರವಾಗಿರುವುದಿಲ್ಲ. ನಿಧಾನ, ಎಳೆದಾಟ, ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿದ್ರೂ ಕೂಡ ತುಂಬ ಎಳೆದಾಟ, ಮರವಿನ ಪ್ರವೃತ್ತಿಗಳು, ಮರವಿನ ಪ್ರಭಾವಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮಾನಸಿಕ ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವನ್ನು ಕೂಡ ನೋಡ್ತೀರಿ. ವಿದೇಶಯಾನವನ್ನು ಮಾಡುವಂಥವರಿಗೆ ಅನುಕೂಲದ ಒಂದು ಸ್ಥಿತಿಗತಿಗಳನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಭೂಮಿ ವ್ಯವಹಾರಗಳು ಅಮಾವಾಸ್ಯೆ ಆಗಿರೋದ್ರಿಂದ ಮಾಡೋದಿಲ್ಲ, ಅದರಿಂದ ಯಾವ ಪ್ರಯೋಜನವೂ ಕೂಡ ಇರೋದಿಲ್ಲ, ಅದರಿಂದ ನಷ್ಟವನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ನೋಡ್ತೀರಿ. ಮಕ್ಕಳಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನೋವುಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು, ನಿದ್ರಾ ಭಾವ ಜಾಸ್ತಿ ಆಗ್ತಕ್ಕಂಥದ್ದು, ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ, ನಿಧಾನಕ್ಕೆ ಇರೋದೆಲ್ಲ ಪರ್ಸಲ್ಲಿರೋದೆಲ್ಲ ಖಾಲಿಯಾಗುವಂಥ ಸ್ಥಿತಿ, ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಮೇಷರಾಶಿನವರು ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಗುರುವಿನ ಪ್ರಭಾವ ಅಷ್ಟಮಾಧಿಪತಿ ಆದರೂ ಕೂಡ ವೃಷಭ ರಾಶಿನವರಿಗೆ ಅನುಕೂಲವೇ ತರುವಂಥ ಸಾಧ್ಯತೆಗಳು, ಯೋಗ, ಅದೃಷ್ಟ, ಉದ್ಯೋಗ ಪ್ರಗತಿ, ಬಡ್ತಿಗೆ ಸಂಬಂಧಪಟ್ಟಂತೆ ಅನುಕೂಲಗಳಾಗ್ತಕ್ಕಂಥದ್ದು ಮತ್ತು ಕೆಲಸ ಕಾರ್ಯಗಳಾಗ್ತಕ್ಕಂಥ ಸಂದರ್ಭಗಳು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವಂಥ ಸನ್ನಿವೇಶ, ಆಕಸ್ಮಿಕವಾದಂಥ ಲಾಭ, ಆಕಸ್ಮಿಕವಾದಂಥ ಅವಕಾಶ, ಆಕಸ್ಮಿಕವಾಗಿ ಯೋಗ ಫಲಗಳನ್ನು ಪಡೆದುಕೊಳ್ಳತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ಸಾಮಾನ್ಯವಾಗಿ ನೋಡ್ತೀರಿ. ಆರ್ಥಿಕವಾದ ಸುಧಾರಣೆಯೂ ಕೂಡ ಕಾಣ್ತದೆ. ಲಾಭ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು ಅಂದರೆ ನಿಧಾನಕ್ಕೆ ಲಾಭವಾಗ್ತದೆ. ಅದು ಲಾಭ ಹೆಂಗೆ ವ್ಯಾಪಾರನೇ ಆಗಿಲ್ಲ ಅನಿಸುತ್ತೆ, ಅಲ್ಟಿಮೇಟ್ ಕೊನೆಗೆ ನೋಡಿದ್ರೆ ಲಾಭದ ಪ್ರಮಾಣ ಚೇತರಿಕೆಯನ್ನು ಕಂಡಿರ್ತಕ್ಕಂಥ ಸಂದರ್ಭಗಳು, ಅದೃಷ್ಟ ದಿವಸ ಅಂತಕ್ಕಂಥ ರೀತಿಯಲ್ಲಿ ಪರಿವರ್ತನೆಯಾಗ್ತಕ್ಕಂಥದ್ದನ್ನು ವೃಷಭ ರಾಶಿನವರು ನೋಡ್ತೀರಿ. ಸಾಮಾನ್ಯವಾಗಿ ಮಂಗಳವಾರದ ದಿವಸ ಪರಿಹಾರ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಏನು ಮಾಡ್ಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ಪರಿಹಾರ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಮೃತ್ಯುಂಜಯನ ಮಂತ್ರವನ್ನು, ಅಷ್ಟಮಾಧಿಪತಿ ನಕ್ಷತ್ರ ಅಲ್ವಾ, ಹಾಗಾಗಿ ಸ್ವಲ್ಪ ಮೃತ್ಯುಂಜಯನ ಮಂತ್ರವನ್ನು ಜಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಎಲ್ಲರೂ ಸಣ್ಣ ಪುಟ್ಟದಾಗಿ ಪೆಟ್ಟು ಮಾಡಿಕೊಡ್ತಕ್ಕಂಥ ಸ್ಥಿತಿ ಇರುತ್ತೆ, ಹಾಗಾಗಿ ಮೃತ್ಯುಂಜಯ ಮಂತ್ರ ಜಪಿಸುವಂಥದ್ದು 9 ಬಾರಿ ತುಂಬ ಸೂಕ್ತ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರ್ಥಿಕವಾದಂಥ ಪ್ರಗತಿ, ಆರ್ಥಿಕವಾದಂಥ ಅನುಕೂಲ, ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾಗಿ ಯೋಗಬಲ, ಆಕಸ್ಮಿಕವಾಗಿ ಅದೃಷ್ಟ, ಆಕಸ್ಮಿಕವಾಗಿ ಭಾಗ್ಯೋದಯ, ಉದ್ಯೋಗ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಉದ್ಯೋಗ ಸಕ್ಸಸ್ ಆಗ್ತಕ್ಕಂಥದ್ದು, ಮಾಡಿದಂಥ ಕೆಲಸ ಪೂರ್ಣತೆಯನ್ನು ಪಡಿತಕ್ಕಂಥದ್ದು, ಎಲ್ಲೂ ಕೂಡ ಫೇಲ್ಯೂರ್ ಆಗಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು. ಆದರೆ ದಾಂಪತ್ಯದಲ್ಲಿ ಎಲ್ಲೂ ಸಣ್ಣದಾಗಿ ಮನಸ್ತಾಪ, ಕಲಹ, ಕಿರಿಕಿರಿ, ಸಂಗಾತಿಯ ಸೋಮಾರಿತನ ಅಂತಕ್ಕಂಥದ್ದು ಸ್ವಲ್ಪ ಇರುಸುಮರುಸನ್ನು ತರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ.
ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಸೇವಿಂಗ್ಸು ಕೂಡ ಆಗುವಂಥ ಸಂದರ್ಭಗಳೆಲ್ಲವೂ ಕೂಡ ಕಾಣುವಂಥದ್ದು. ಉತ್ತಮವಾದಂಥ ಸ್ವಲ್ಪ ಗೌರವ, ಹೆಸರು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿಯನ್ನು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಿದ್ಯಾಪ್ರಗತಿಯೂ ಕೂಡ ಇದೆ. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಗುರು ದತ್ತಾತ್ರೇಯರ ದೇವಸ್ಥಾನ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಒತ್ತಡ, ಕಿರಿಕಿರಿ, ಅವಮಾನ, ಅಪವಾದ, ಭವಿಷ್ಯದ ಚಿಂತೆ, ನಾಳೆ ಏನಾಗುತ್ತೋ, ನಾಡ್ದೇನಾಗುತ್ತೋ, ಮುಂದಿನ ನಿಮ್ಮ ಭವಿಷ್ಯದ ಚಿಂತೆಗಳು ಹೆಚ್ಚಾಗಿ ತಲೆಗೆ ಹೊಕ್ಕು ಸ್ವಲ್ಪ ಮಂಕಾಗುವಂಥದ್ದು, ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಯೋಚನೆಗಳು ಜಾಸ್ತಿ ಬರತಕ್ಕಂಥ ಸಂದರ್ಭ. ಎರಡನೇ ಮದುವೆ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಆಲೋಚನೆಗಳು ಬರ್ತಕ್ಕಂಥದ್ದು, ಯಾವುದು ಸಂಸಾರದ ವಿರುದ್ಧವಾದಂಥ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪ್ರಯಾಣ ನಿಧಾನವಾಗ್ತಕ್ಕಂಥದ್ದು, ಓದಂಥ ಕೆಲಸ ಸಕ್ಸಸ್ ಆಗಲ್ಲ ಅನ್ನೋ ರೀತಿಯಾದಂಥ ವಾತಾವರಣ, ಕೆಲಸ ಕಾರ್ಯಗಳಿಗೆ ಅಷ್ಟೊಂದು ಅನುಕೂಲ ಪ್ರಗತಿಯನ್ನು ನೋಡೋದಕ್ಕೆ ಆಗೋದಿಲ್ಲ, ಅವಕಾಶಗಳು ಬಂದಂಥದ್ದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ತುಂಬ ಒತ್ತಡ, ಕಿರಿಕಿರಿಗಳನ್ನು ಅನುಭವಿಸಬೇಕು. ಅದೇ ರೀತಿಯಲ್ಲಿ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಏನಾಗುತ್ತೆ, ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಾಲು ನೋವು ಇರ್ತಕ್ಕಂಥವ್ರು, ಮಂಡಿ ನೋವು, ಜಾಯಿಂಟ್ಸ್ ಪೇನು, ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಡಸ್ಟ್ ಅಲರ್ಜಿ ಸಂಬಂಧಪಟ್ಟ ಸಮಸ್ಯೆ ಇದ್ದವು. ಮತ್ತು ಈ ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸ್ಥೂಲಕಾಯ, ಡೈಜೆಷನ್ ಸಂಬಂಧಪಟ್ಟಂಥ ಸಮಸ್ಯೆ, ಆಯಿಲ್ ಫುಡ್ ಹೆಚ್ಚಾಗಿ ತೆಗೆದುಕೊಂಡು ಸ್ವಲ್ಪ ಆರೋಗ್ಯವನ್ನು ಕೆಡಿಸಿಕೊಳ್ತಕ್ಕಂಥ ಸ್ಥಿತಿ, ಸಾಲದ ಚಿಂತೆ, ಶತ್ರುಗಳ ಚಿಂತೆ ಅಂತಕ್ಕಂಥದ್ದು ಹೆಚ್ಚಾಗಿ ನಿಮಗೆ ಒತ್ತಡವನ್ನು ತರ್ತದೆ. ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ರುದ್ರನಾಮವನ್ನು ಜಪ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಾಮಾನ್ಯವಾಗಿ ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಒತ್ತಡವನ್ನು ಅನುಭವಿಸಬೇಕು, ಅವಮಾನಗಳಾಗಬೇಕು, ಅಪವಾದಗಳು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಮಕ್ಕಳಿಂದಲೇ ನೋವನ್ನು ಅನುಭವಿಸ್ತಕ್ಕಂಥದ್ದು, ಮಕ್ಕಳಿಂದಲೇ ಒತ್ತಡವನ್ನು ಅನುಭವಿಸ್ತಕ್ಕಂಥದ್ದು, ಮಕ್ಕಳ ನಡವಳಿಕೆಗಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗುವಂಥ ಸಾಧ್ಯತೆಗಳು, ಶತ್ರುಗಳಿಂದ, ಸೇವಕರಿಂದ, ಸಾಲಗಾರರಿಂದ ಕಿರುಕುಳಗಳು ಮತ್ತು ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಮತ್ತು ತೊಂದರೆಗಳಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ. ಅನಿರೀಕ್ಷಿತವಾಗಿ ಎಲ್ಲೋ ಪ್ರಯಾಣ, ಅನಿರೀಕ್ಷಿತವಾಗಿ ಎಲ್ಲೋ ದೂರಕ್ಕೆ ಹೋಗ್ತಕ್ಕಂಥ ಒಂದು ಸ್ಥಿತಿ, ಯಾವುದೂ ಬೇಡಪ್ಪ ಏನೂ ಬೇಡಪ್ಪ ಅನ್ನೋ ರೀತಿಯಾದಂಥ ಒಂದು ಮೋಕ್ಷಭಾವ ಅನ್ನೋ ರೀತಿಯಾದಂಥ ಸಂದರ್ಭ, ಒತ್ತಡಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲೋ ಹೋಗಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಮುಗ್ಗಟ್ಟುಗಳಿರ್ತದೆ, ವಿದ್ಯಾಭ್ಯಾಸ ತೊಡಕಿರ್ತದೆ, ಮರವಿನ ಪ್ರವೃತ್ತಿಗಳು ಜಾಸ್ತಿ ಇರ್ತಕ್ಕಂಥ ಸಂದರ್ಭಗಳನ್ನು ನೋಡ್ತೀರಿ. ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿಧಾನದ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ವಾಹನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭ, ಯಾವುದೋ ತೊಂದರೆ ತಾಪತ್ರಯ ಆಗುವಂಥದ್ರಿಂದ ಬಚಾವಾಗುವಂಥ ಸಾಧ್ಯತೆಗಳು, ವ್ಯಾಜ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ಸ್ವಲ್ಪ ಅಡ್ಡಕತ್ತರಿನಲ್ಲಿ ನಿಲ್ಲುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತದೆ. ಮಕ್ಕಳಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ಕೂಡ ನೋಡ್ತೀರಿ. ಮತ್ತು ಈ ರೋಗಬಾಧೆಗಳಿಂದ ಮುಕ್ತರಾಗ್ತಕ್ಕಂಥದ್ದು ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ತುಂಬ ಅನಿರೀಕ್ಷಿತವಾಗಿ ಆಗುವಂಥ ಘಟನೆಗಳಿಂದ ಸ್ವಲ್ಪ ಬಚಾವಾಗುವಂಥ ಸ್ಥಿತಿಯನ್ನು ಕನ್ಯಾ ರಾಶಿಯನ್ನು ನೋಡ್ತೀರಿ. ಒಟ್ಟಿನಲ್ಲಿ ಮಿಶ್ರಫಲ ಅಂತಕ್ಕಂಥ ರೀತಿಯಲ್ಲಿ ನೀವು ನೋಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಆದಷ್ಟು ಕೂಡ ಎಲ್ಲಾದರೂ ಒಂದು ನಿಂಬೆಹಣ್ಣನ್ನು ಕೊಟ್ಟು ದೃಷ್ಟಿಯನ್ನು ತೆಗೆಸಿಕೊಳ್ಳಿ. ದೃಷ್ಟಿಯಾಗಿ ಸ್ವಲ್ಪ ಅತಂತ್ರವಾಗುವಂಥ ಸಂದರ್ಭಗಳು ಬರಬಹುದು ಕನ್ಯಾ ರಾಶಿನವ್ರಿಗೆ. ಇನ್ನು ತುಲಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ, ಉದ್ಯೋಗ ದೊರಕಿ ಸಂತೃಪ್ತಿಯ ಒಂದು ವಾತಾವರಣ ನಿರ್ಮಾಣವಾಗಬಹುದು, ಅಥವಾ ಉದ್ಯೋಗದ ಶುಭವಾರ್ತೆಗಳು ಬರ್ತಕ್ಕಂಥ ಸಾಧ್ಯತೆಗಳು, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಅಲ್ಲಿ ಕೂಡ ನಿಮಗೆ ಇವತ್ತಿನ ದಿವಸ ಶುಭಪ್ರದವಾದಂಥ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ.
ಪ್ರಯಾಣ ಅನುಕೂಲವಾಗುತ್ತೆ. ಅಮಾವಾಸ್ಯೆ ಆದ್ರೂ ಕೂಡ ಪ್ರಯಾಣದಲ್ಲಿ ಯಾವುದೇ ತೊಂದರೆ ತಾಪತ್ರೆಗಳು ಆಗುವುದಿಲ್ಲ. ಬಂಧು ಬಾಂಧವರ ಸಹಕಾರಗಳು ಸಿಗುವಂಥದ್ದು, ಶತ್ರು ದಮನವಾಗ್ತಕ್ಕಂಥದ್ದು, ಯಾರ್ಯಾರು ನಿಮಗೆ ಕೆಟ್ಟದನ್ನು ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಸ್ವಲ್ಪ ರಿವರ್ಸ್ ಆಗುವಂಥ ಸಾಧ್ಯತೆಗಳು, ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥ ಸಂದರ್ಭ, ಆರೋಗ್ಯದ ಸುಧಾರಣೆಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು, ಕೆಲಸ ಕಾರ್ಯಗಳನ್ನು ತುಂಬ ಪರ್ಫೆಕ್ಟ್ ಆಗಿ ಮಾಡ್ತಕ್ಕಂಥದ್ದು, ತುಂಬ ಎಫರ್ಟ್ ಆಗಿ ಯಾವುದೂ ಕೂಡ ಎಲ್ಲೂ ಲೋಪ ಆಗದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪರಿಸ್ಥಿತಿಗಳನ್ನು ಸಾಮಾನ್ಯವಾಗಿ ನೀವು ತುಲಾರಾಶಿನವ್ರು ನೋಡ್ತೀರಿ. ಆರ್ಥಿಕವಾದಂಥ ಸ್ಥಿತಿನಲ್ಲೂ ಕೂಡ ಅಂಥ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಇಲ್ಲ. ನಿಮಗೆ ಯಾವುದು ಬೇಕು, ಏನು ಬೇಕು ಅದೆಲ್ಲವೂ ಕೂಡ ನಿಮಗೆ ದೊರಕುವಂಥ ಸಂದರ್ಭಗಳಿರ್ತದೆ. ತುಲಾರಾಶಿನವ್ರಿಗೆ ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಗುರು ದತ್ತಾತ್ರೇಯ ಚರಿತ್ರೆಯನ್ನು ಪಾರಾಯಣ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ನಿಧಾನದ ಆರ್ಥಿಕವಾದಂಥ ಪ್ರಗತಿ, ಒಂದು ಪೂರ್ವ ಜನ್ಮದ ಪುಣ್ಯ ಫಲಗಳ ಪ್ರಾಪ್ತಿ, ಭೂಮಿ ವಿಷಯಗಳಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು, ಪ್ರಯಾಣದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಒಂದು ತೃಪ್ತಿಕರವಾದಂಥ ವಾತಾವರಣ, ಎಲ್ಲೂ ತೊಂದರೆ ತಾಪತ್ರೆಗಳು ಆಗದಂಥ ರೀತಿಯಲ್ಲಿ ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥದ್ದು, ಮಕ್ಕಳಿಂದ ಕೆಲವೊಂದು ಅನುಕೂಲವನ್ನು ನೋಡ್ತಕ್ಕಂಥ ಸ್ಥಿತಿ, ಮಕ್ಕಳ ಜೀವನದಲ್ಲಿ ಬದಲಾವಣೆಗಳನ್ನು ತಂದುಕೊಡ್ತಕ್ಕಂಥದ್ದು, ಇಷ್ಟಪಟ್ಟಂಥ ಒಂದು ವಿಷಯಗಳು ಅಥವಾ ವಸ್ತುಗಳು ನಿಮಗೆ ದೊರಕುವಂಥದ್ದು, ಇಷ್ಟಪಟ್ಟಂಥ ಕೆಲಸ ಕಾರ್ಯಗಳು ತುಂಬ ಸುಸೂತ್ರವಾಗಿ ಆಗುವಂಥ ಪರಿಸ್ಥಿತಿಗಳೆಲ್ಲವನ್ನು ಕೂಡ ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ವಿದ್ಯಾ ಪ್ರಗತಿಯೂ ಇದೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ. ಗುರುವಿನ ಮಾರ್ಗದರ್ಶನವೋ ಅಥವಾ ಹಿರಿಯರ ಮಾರ್ಗದರ್ಶನದ ಮುಖಾಂತರವಾಗಿಯೂ ಕೂಡ ಅವರ ಆಶೀರ್ವಾದ ಮುಖಾಂತರವಾಗಿ ನಿಮಗೆಲ್ಲವೂ ಕೂಡ ಸಕ್ಸಸ್ ಅನ್ನೋ ರೀತಿಯಾದಂಥ ವಾತಾವರಣ ತಂದುಕೊಡುವಂಥ ಸ್ಥಿತಿ ಇದೆ. ಆದರೆ ನಿಧಾನವಾಗುತ್ತೆ ಅಷ್ಟೇ. ವೃಶ್ಚಿಕ ರಾಶಿನವ್ರಿಗೆ ಖಂಡಿತವಾಗಲೂ ಕೂಡ ಶುಭಪ್ರದವಾದಂಥ ದಿವಸ ವೃಶ್ಚಿಕ ರಾಶಿನವ್ರಿಗೆ. ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ನಿಮ್ಮ ಇಷ್ಟ ದೇವತೆಯ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಎಳೆದಾಟ, ಮಂದತ್ವ, ನಿರಾಸೆ, ಯೋಚನೆ, ಚಿಂತೆಗಳು, ಒತ್ತಡವು, ಮಾನಸಿಕವಾಗಿ ಎಲ್ಲೋ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು, ಯಾಕೋ ನನ್ನ ಕೈಲೇನೋ ಆಗ್ತಾಯಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವೇ ಸ್ವಲ್ಪ ಡೌನ್ ಮಾಡಿಕೊಳ್ತಕ್ಕಂಥ ಸ್ಥಿತಿ, ಎಲ್ಲೋ ಮುಂದೇನೋ ಆಪತ್ತಾಗುತ್ತೆ ಅನ್ನೋ ರೀತಿಯಾದಂಥ ಭಯಭೀತಿಗೆ ಒಳಗಾಗುವಂಥ ಸಂದರ್ಭಗಳಲ್ಲೂ ಕೂಡ ಕಂಡು ಬರ್ತದೆ. ವಾಹನದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು, ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಸ್ವಲ್ಪ ಮಾನಸಿಕವಾಗಿ ಒತ್ತಡಕ್ಕೂ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಕಂಡು ಬರ್ತದೆ. ಆದರೂ ಕೂಡ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ನಿಧಾನದ ಒಂದು ಪ್ರಗತಿಯನ್ನು ಕಾಣ್ತಕ್ಕಂಥ ಸಂದರ್ಭ, ಬಂಧು ಬಾಂಧವರಿಂದ ನಿರಾಸೆಗಳು ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನು ಎದುರಿಸುವಂಥ ಸಾಧ್ಯತೆಗಳು, ಪ್ರಯಾಣದಲ್ಲಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ಬಂಧುಗಳೊಂದಿಗೆ ಸ್ವಲ್ಪ ಕಲಹವಾಗಬಹುದು ಅನ್ನೋ ರೀತಿಯಾದಂಥ ಸಂದರ್ಭಗಳು ಕೂಡ ಇವತ್ತಿನ ದಿವಸ ನೀವು ಧನುಸ್ಸು ರಾಶಿಯನ್ನು ನೋಡ್ತೀರಿ. ಹಾಗಾಗಿ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಮೃತ್ಯುಂಜಯನ ಮಂತ್ರ ಬಹಳ ಸೂಕ್ತ, ಅಥವಾ ಹನುಮಂತನ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಗುರುಬಲ ಇದೆ, ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಮಾರಾಟ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥದ್ದು, ಅದರಲ್ಲೂ ಕೂಡ ಈ ಗಣಿಗಾರಿಕೆ ಅಥವಾ ಸೇವಾ ವೃತ್ತಿಯ ಕೆಲಸಗಳು, ಅಂದರೆ ದೇಹವನ್ನು ದಂಡಿಸಿ ಮಾಡುವಂಥ ಕೆಲಸ ಕಾರ್ಯಗಳು ಯಾವಿರ್ತವಲ್ಲ ಆ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಅನುಕೂಲವಾಗ್ತಕ್ಕಂಥದ್ದು, ಮತ್ತು ಸಂತೃಪ್ತಿಯ ನಿದ್ದೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ನಿದ್ರೆ ಜಾಸ್ತಿ ಎಳಿತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುವಂಥದ್ದು, ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಕ್ಕಂಥದ್ದು, ಧೈರ್ಯದಿಂದ ಕಾರ್ಯಜೀವನ ಮಾಡಿಕೊಡ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುತ್ತದೆ. ಹಾಗಾಗಿ ಅದ್ಭುತವಾದಂಥ ಒಂದು ದಿವಸವಾಗಿ ಪರಿವರ್ತನೆಯಾಗತ್ತೆ. ಮಕರ ರಾಶಿಗೆ ಲಾಭವೂ ಕೂಡ ಇದೆ, ಆರ್ಥಿಕ ಸುಧಾರಣೆಯೂ ಕೂಡ ಇದೆ, ಆರೋಗ್ಯ ಸುಧಾರಣೆಗಳಿದೆ. ಒಟ್ಟಿನಲ್ಲಿ ಮಕರ ರಾಶಿಗೆ ಶುಭಪ್ರದವೇ ಇವತ್ತಿನ ದಿವಸ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರದ ವಿಚಾರ ಸಂಬಂಧಪಟ್ಟ ಸಣ್ಣ ಪುಟ್ಟದಾಗಿ ಏನಾದರೂ ವ್ಯತ್ಯಾಸಗಳಾದರೆ, ಏನೋ ಅಪವಾದಗಳು ಮತ್ತೊಂದು ರೀತಿಯಲ್ಲಿ ಯಾರೋ ಗಾಳಿ ಸುದ್ದಿ ಹಬ್ಬಿಸುವಂಥ ಸ್ಥಿತಿ ಇದೆ, ಅದರಿಂದ ಬಚಾವಾಗಬೇಕು ಅನ್ನೋದಿತ್ತು ಅಂತಂದರೆ ಸಾಧ್ಯವಾದಷ್ಟು ಕೂಡ ಎಳ್ಳೆಣ್ಣೆ ದೀಪವನ್ನು ಹನುಮಂತನ ದೇವಸ್ಥಾನದಲ್ಲಿ ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂತೆ ಸಾಲವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬರಬಹುದು, ಸಾಲದ ಪ್ರಮಾಣ ಹೆಚ್ಚಾಗುವಂಥ ಸಂದರ್ಭ, ಸಾಲದ ಚಿಂತೆಗಳು ಅಥವಾ ಆರ್ಥಿಕವಾದಂಥ ಚಿಂತೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ಸ್ವಲ್ಪ ಖರ್ಚುಗಳು ಜಾಸ್ತಿಯಾಗಿ ಸ್ವಲ್ಪ ಎಷ್ಟೇ ಹಣ ಬಂದರೂ ಸಾಕಾಗಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡಬಹುದು.
ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ ಇದೆ. ಆದರೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭಪ್ರದ ಅನ್ನೋ ರೀತಿಯಾದಂಥ ವಾತಾವರಣಗಳಿರ್ತದೆ. ಸೇವಕರಿಂದ ಕೆಲವೊಂದು ಕೆಲಸ ಕಾರ್ಯಗಳಾಗುವಂಥ ಸಾಧ್ಯತೆಗಳು, ಯಾರಿಂದಲೂ ಸಾಲವನ್ನು ಕೇಳಿದರೆ ಸ್ವಲ್ಪ ಸಾಲ ದೊರಕುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಶತ್ರುಗಳು ಸ್ವಲ್ಪ ಮಿತ್ರರಾಗುವಂಥದ್ದು, ಯಾರು ಕೇಡು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅಥವಾ ಕೆಟ್ಟವರು ಅಂತ ಅಂದ್ಕೊಂಡಿರ್ತಾರಲ್ಲ ಅವರಿಂದಲೇ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಅಥವಾ ಅವರೇ ಮಿತ್ರರಾಗುವಂಥ ಸಂದರ್ಭ, ಅಥವಾ ಪರಸ್ಪರ ಮನಸ್ತಾಪ ಒಂದು ದೂರವಾಗಿರ್ತಕ್ಕಂಥ ಸಂಬಂಧಗಳು ಅಥವಾ ಸ್ನೇಹ ಒಂದಾಗುವಂಥ ಪರಿಸ್ಥಿತಿಗಳನ್ನು ತಂದು ಕೊಡ್ತದೆ. ಕುಟುಂಬದಲ್ಲಿ ಆಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಅಂತಕ್ಕಂಥದ್ದು ಸ್ವಲ್ಪ ಚಿಂತೆಗೆ ಈಡು ಮಾಡಬಹುದು. ಅದೊಂದೇ ಮೈನಸ್ ಇರ್ತಕ್ಕಂಥದ್ದು. ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ನಿಮಗೆ ಎಲ್ಲದಕ್ಕೂ ಕೂಡ ಶುಭಪ್ರದವೇ ಆಗುವಂಥ ಸಂದರ್ಭಗಳು ಕಂಡು ಬರ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರ, ಆರೋಗ್ಯ ಸ್ವಲ್ಪ ಜಾಗ್ರತೆ, ಗಂಭೀರ ಆಗೋದಿಲ್ಲ, ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಕಾಲು ನೋವು ಇರ್ತಕ್ಕಂಥವ್ರು, ಉಸಿರಾಟ ಸಮಸ್ಯೆ, ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರು, ಹಾರ್ಟ್ ಪ್ರಾಬ್ಲಮ್ಮು, ಮತ್ತು ಹೆಚ್ಚಾಗಿ ಎಣ್ಣೆ ಪದಾರ್ಥಗಳನ್ನು ಅಂದರೆ ನಿಮ್ಮ ದೇಹಕ್ಕೆ ಒಗ್ಗದಂಥ ಕೆಲವೊಂದು ಆಹಾರವನ್ನು ಸೇವಿಸಿ ಅದರಿಂದ ಸ್ವಲ್ಪ ತೊಂದರೆ ಸಿಕ್ಕಾಕೊಳ್ಳಬಹುದು. ಹಾಗಾಗಿ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಇನ್ನು ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಎಲ್ಲರೂ ವೀರಭದ್ರನ ದೇವಸ್ಥಾನವಿದ್ದರೆ ಸ್ವಲ್ಪ ಸೇವಂತಿಗೆ ಪುಷ್ಪವನ್ನು ಸಮರ್ಪಣೆ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ, ತೊಂದರೆ ಆಗೋದಿಲ್ಲ, ಗುರುದೃಷ್ಟಿ ಇದೆ, ಗುರುಬಲ ಇದೆ, ಹಾಗಾಗಿ ಗಂಭೀರ ಆಗುವಂಥ ರೀತಿಯಲ್ಲಿಲ್ಲ. ಸ್ವಲ್ಪ ನೋವು ಕೊಡಬಹುದು ಅಥವಾ ಪೇಯ್ನ್ ಜಾಸ್ತಿ ಆಗಬಹುದು, ಸ್ವಲ್ಪ ಸುಸ್ತು ಆಗುವಂಥ ಸಂದರ್ಭ, ಕಫ ಜಾಸ್ತಿ ಆಗುವಂಥ ಸಂದರ್ಭ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಇಲ್ಲ ಸಣ್ಣದಾಗಿ ಏನಾದರೂ ಸ್ವಲ್ಪ ಉಳುಕಿಸ್ಕೊಳ್ತಕ್ಕಂಥ ಸಂದರ್ಭಗಳು ಬರಬಹುದು. ಅದರ ಜೊತೆಯಲ್ಲಿ ಗುರುಬಲವಿದ್ರೂ ಕೂಡ ಆರ್ಥಿಕವಾದಂಥ ಸ್ಥಿತಿ, ಸೇವಿಂಗ್ಸ್ ಇರೋದಿಲ್ಲ. ಲಾಭ ಅಥವಾ ವ್ಯವಹಾರ ಚೆನ್ನಾಗಾಗುತ್ತೆ, ಲಾಭವನ್ನು ನೋಡ್ತೀರಿ, ಆದರೆ ಸೇವಿಂಗ್ಸ್ ಮಾಡೋದಕ್ಕಾಗೋದಿಲ್ಲ, ಉಳಿತಾಯವನ್ನು ಮಾಡೋದಕ್ಕೆ ಆಗದೇ ಇರ್ತಕ್ಕಂಥ ಸ್ಥಿತಿನಲ್ಲಿ ಸ್ವಲ್ಪ ಚಿಂತೆ. ಆ ಉಳಿತಾಯ ಇಲ್ವಲ್ಲ, ಏನು ಮಾಡಿದರೂ ಕೈಯಲ್ಲಿ ದುಡ್ಡು ಉಳಿತಾಯಿಲ್ವಲ್ಲ ಅನ್ನೋ ರೀತಿಯಾದಂಥ ಚಿಂತೆಗೆ ನಿಮಗೆ ಪೀಡನೆಯನ್ನು ಕೊಡಬಹುದು. ಕೆಲಸ ಮಾಡ್ತೀರಿ, ಅದರ ಪ್ರಗತಿ ಅಂತಕ್ಕಂಥ ನಿಮಗೆ ದೊರಕದಂಥ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ. ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನಿಮ್ಮ ಕುಲದೇವತೆಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ.